ಹಾಯ್ ವೆಲ್ಕಮ್ ಟು ಮೋನಿಶ್ ರೆಡ್ಡಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಲೇಟ್ ವಿಶ್ ಮಾಡ್ತಾಯಿದ್ದೀನಿ, ಏಕೆಂದರೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮೇ ಸಾಕಾಗಿಲ್ಲ. ಅದಕ್ಕೋಸ್ಕರನೇ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ. ತುಂಬ ಲೆಂತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಅದಕ್ಕೋಸ್ಕರನೇ ಲೇಟ್ ಆಯಿತು ವಾಯ್ಸ್ ಓವರ್ ಕೊಡೋದು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನೈಟೇ ರಂಗೋಲಿ ಹಾಕ್ಕೊತಾ ಇದ್ದೆ. ಅಮ್ಮ ಎಲ್ಲ ಸಗಣಿ ಇರುತ್ತೆ ಅಲ್ವಾ, ಆ ಸಗಣಿ ಹಾಕ್ಬಿಟ್ಟು ಸಾರಿಸಿದ್ರು. ಅದಕ್ಕೋಸ್ಕರನೇ ಮಾರ್ನಿಂಗ್ ಅಂದರೆ ಆಗಲ್ಲ, ಯಾಕಂದರೆ ಆರ್ಬಿಟ್ಟಿರುತ್ತೆ ಅಲ್ವಾ. ಆದಮೇಲೆ ರಂಗೋಲಿ ಹಾಕಿದ್ರೆ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರನೇ ನಾನು ನೈಟೇ ಎಲ್ಲ ಹಾಕ್ಕೊತಾ ಇದ್ದೆ. ಹಾಗೆ ಬಣ್ಣ ಒಂಚೂರಿತ್ತು, ಅದಕ್ಕೋಸ್ಕರನೇ ಬಣ್ಣನೂ ಹಾಕ್ಕೊತಾ ಇದ್ದೆ. ನಾನು ತರಿಸಿರಲಿಲ್ಲ, ಫಸ್ಟೇ ತರಿಸ್ಬೇಕಾಗಿತ್ತು, ಮರ್ತೋದೆ. ಏನು ಬಣ್ಣ ಇತ್ತೋ ಅದರಲ್ಲೇ ಎಲ್ಲ ಹಾಕ್ಕೊಂಡಿದ್ದೆ. ನೋಡಿ, ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ. ಈ ರಂಗೋಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆ? ನಾನು ಮಾರ್ನಿಂಗ್ ಟಿಫನ್ಗೆ ಅಂದ್ಬಿಟ್ಟು ವಾಂಗಿಬಾತ್ ರೆಡಿ ಮಾಡ್ಕೊತಾ ಇದ್ದೆ. ಮಾರ್ನಿಂಗೇ ಎಲ್ಲ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಟಿಫನ್ ಮಾಡೋಣ ಅಂದ್ಬಿಟ್ಟು ಟಿಫನ್ಗೆ ವಾಂಗಿಬಾತ್ ಮಾಡ್ಕೊತಾ ಇದ್ದೆ ನಾನು. ಅಮ್ಮ ಹೊರಗಡೆ ಕೆಲಸ ಮಾಡ್ಕೊತಾ ಇದ್ದರು, ಅದಕ್ಕೋಸ್ಕರನೇ ನಾನೇ ಟಿಫನ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದ. ಅಕ್ಕನ ಮಗ ಇದ್ದ, ಅವನೇ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದ. ನಾನು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ನಾನು. ಮಸಾಲೆ ತುಂಬ ಯೂಸ್ ಮಾಡಲ್ಲ, ನಾನು ಕಮ್ಮಿನೇ ಯೂಸ್ ಮಾಡ್ತೀನಿ. ನಾನು ಅಡುಗೆ ಮಾಡ್ತಾಯಿದ್ದೆ, ಇವನು ಬಂದ, ಅದಕ್ಕೋಸ್ಕರನೇ ಇವನು ಒಂದು ವೀಡಿಯೋ ಆ್ಯಡ್ ಮಾಡಿದೆ. ನಾನು ಮಾರ್ನಿಂಗ್ ಏನೂ ಮುಖ ವಾಶ್ ಮಾಡಿದ್ದೆ ಅಷ್ಟೇ, ಮುಖಕ್ಕೇನು ಹಾಕಿರಲಿಲ್ಲ ಅಷ್ಟೇ. ನೋಡಿ, ವಾಂಗಿಬಾತ್ ರೆಡಿ ಆಯಿತು. ನಾನು ಕುಕ್ಕರಲ್ಲೇ ಇಟ್ಟಿದ್ದೆ, ತಪ್ಪಲೆಲ್ಲ ಅಂದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲೇ ಇಟ್ಕೊಂಡಿದ್ದೆ ನಾನು. ವಾಂಗಿಬಾತ್ ರೆಡಿ ಮಾಡ್ತಾನೆ ಇಲ್ಲಿ ಬಂದು ಒಲೆಯಲ್ಲಿ ನೀರು ಕಾಯಿಸ್ಕೊಳೋದು ನಾವು ಅಮ್ಮ ಮನೆಯಲ್ಲಿ. ಸೋಲಾರು ಅದು ಎಲ್ಲ ಯೂಸ್ ಮಾಡಲ್ಲ, ಯಾಕಂದರೆ ಹಳ್ಳಿ ಕಡೆ ಎಲ್ಲ ತುಂಬ ಸೋಲಾರ್ ಯೂಸ್ ಮಾಡಲ್ವಲ್ಲ, ಅದಕ್ಕೋಸ್ಕರನೇ ಅಷ್ಟೇ, ಇನ್ನೇನಿಲ್ಲ. ನೀವು ನೋಡಿ, ಅಲ್ಲಿ ಅಮ್ಮ ಹಿಡ್ಕೊತಾ ಇದ್ದಾರೆ ಅವನ್ನ. ಆ ಊರು ಬಂದರೆ ಸಾಕು, ಅವನು ಒಳಗಡೆ ಇರೋದೇ ಇಲ್ಲ, ತುಂಬ ಆಚೆನೇ ಓಡಾಡ್ತಾ ಇರ್ತಾನೆ. ಅಲ್ಲಿ ಎಲ್ಲಿ ಹೋಗ್ತಾ ಇದ್ದಾನೆ ಅಂದರೆ ಹಸು ಇದ್ದಾವೆ ಆ ಕಡೆ ಎಲ್ಲ, ಹಸು ಹತ್ರ ಹೋಗ್ತಾ ಇದ್ದ. ನಾನು ಹಸು ಹತ್ರ ಬಂದೆ. ನೋಡಿ, ಇಲ್ಲಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದ. ಮೇಕೆ 3 ಇದೆ, ಹಸು 6 7 ಇದೆ. ನಾನು ಸ್ನಾನ ಮಾಡ್ಕೊಬಂದು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋಣ ದೀಪ ಅಂತಂದ್ಬಿಟ್ಟು ನಾನು ನೈಟೆಲ್ಲ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಅದಕ್ಕೋಸ್ಕರನೇ ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಎಲ್ಲ ತೊಳ್ಕೊಂಡು ಹಾಗೆ ಎಲ್ಲ ಬಟ್ಟಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ ನಾನು. ನೀವು ನೋಡ್ಬೋದು, ಅಲ್ಲಿ ಕಾಳು ಇಡ್ತಾ ಇದ್ದೀನಲ್ವ, ಅದು ನಮ್ಮ ಮದುವೆ ಕಾಳು ತುಂಬ ಮಿಕ್ಕೋಗಿದ್ದಾವೆ. ಲಾಕ್ಡೌನ್ ಟೈಮಲ್ಲಿ ನಮ್ಮದು ಮ್ಯಾರೇಜ್ ಆಗಿದ್ದು, ಕಾಳು ತುಂಬ ಇದ್ವು. ಆ ಕಾಳನ್ನೇ ಇಕ್ಕಿ ನಾನು ಎಲ್ಲ ಇಕ್ಕೊತಾ ಇದ್ದೆ ನಾನು. ನೋಡಿ, ಈ ಥರ ಪೂಜೆ ಮಾಡ್ಕೊಂಡಿದ್ದೆ ನಾನು. ಸಿಂಪಲಾಗೇ ಮಾಡ್ಕೊಂಡಿದ್ದೆ ನಾವು, ತುಂಬ ಗ್ರ್ಯಾಂಡಾಗೇನು ಮಾಡಲ್ಲ, ಸಿಂಪಲಾಗೇ ಮಾಡ್ಕೊಳೋದು. ಹಾಗೆಯೇ ಎಳ್ಳು ಬೆಲ್ಲ ಕೊಂಬುನು ಇಟ್ಕೊಂಡು ದೀಪ ಹಚ್ಕೊಂಡಿದ್ದೆ ನಾನು. ಅಲ್ಲಿ ದೀಪ ಹಚ್ಕೊಂಡು ಬಂದು ಹಸು ಮನೆ ಹತ್ರ ಬಂದೆ. ಎಲ್ಲ ಕ್ಲೀನ್ ಮಾಡಿದರು. ಹಾಗೆಯೇ ಅಮ್ಮ ಬಟ್ಟೆ ಇಟ್ಕೊತಾ ಇದ್ದರು, ವೈಟು ಮತ್ತು ರೆಡ್ಡು. ಅದ್ರ ಮೇಲೆ ನಾನು ಅರಿಶಿನ ಕುಂಕುಮ ಇಟ್ಕೊಂಬರ್ತಾಯಿದ್ದೆ ನಾನು. ಹಾಗೆಯೇ ಇಟ್ಕೊಬಂದು ರಂಗೋಲಿ ಹಾಕು ಅಂತ ಹೇಳ್ತಾಯಿದ್ರು ಅಮ್ಮ, ಅದಕ್ಕೋಸ್ಕರನೇ ಅಲ್ಲಿನೂ ಒಂದು ರಂಗೋಲಿ ಹಾಕ್ಕೊಂಡೆ. ಯಾವ ಥರ ಇದೆ ಅಂತ ಅದನ್ನು ತೋರಿಸ್ತೀನಿ ನೋಡಿ. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದೆ, ತುಂಬ ಗ್ರ್ಯಾಂಡಾಗೇನು ಹಾಕೋಕ್ಕೋಗಿಲ್ಲ. ನೋಡಿ, ಈ ಥರ ಹಾಕ್ಕೊಂಡಿದ್ದೆ ನಾನು. ಹೇಗಿದೆ ರಂಗೋಲಿ? ಇದು ಚೆನ್ನಾಗಿದೆಯಾ ರಂಗೋಲಿ? ಕಲರೆಲ್ಲ ಹಾಕಿಲ್ಲ ನಾನು, ಸುಮ್ಮನೆ ವೈಟು ಮತ್ತು ರೆಡ್ ಹಾಕ್ಕೊಂಡಿದ್ದೆ ಅಷ್ಟೇ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಹಾಕ್ಕೊಂಡು ಹಂಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆಗೂ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದೆ ನಾನು. ನೀವು ನೋಡ್ಬೋದು, ಹಸು ಇರಲಿಲ್ಲ, ಹಸು ಎಲ್ಲ ಆಚೆ ಕಟ್ಟಾಕಿದ್ವಿ. ಅದಕ್ಕೋಸ್ಕರನೇ ಇಲ್ಲೇ ಒಂದ್ಸಲ ಪೂಜೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಹಸುಗೆ ಪೂಜೆ ಮಾಡೋದು. ಅದಕ್ಕೋಸ್ಕರನೇ ನಾನು ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದೆ ನಾನು. ನಾನು ಅಮ್ಮ ಮನೇಲಿದ್ದಾಗ ನಾನೇ ಪೂಜೆ ಮಾಡೋದು. ಹಸುಗಳ ಮನೆಗೆಲ್ಲ ಅಮ್ಮ ಮಾಡಲ್ಲ, ನಾನೇ ಮಾಡ್ತಾಯಿದ್ದೆ. ಅಕ್ಕ ಅವರು ಅಷ್ಟಾಗಿ ಬರಲ್ಲ ಊರಿಗೆ ಹಬ್ಬದ ಟೈಮಲ್ಲಿ, ಯಾಕಂದರೆ ಅವರು ಎಲ್ಲ ಹಬ್ಬ ಮಾಡ್ತಾ ಇರ್ತಾರಲ್ವ, ಅದಕ್ಕೋಸ್ಕರನೇ. ಅವ್ರ ಮನೆಯಲ್ಲಿ ಹಸುಗಳಿದ್ದಾವೆ, ಅಕ್ಕ ಮನೆಯಲ್ಲೂ, ಅದಕ್ಕೋಸ್ಕರನೇ ಅವ್ರು ಬರಲ್ಲ. ನಾನು ಬರ್ತಾಯಿರ್ತೀನಿ. ನಮ್ಮ ಮನೇಲಿ ಹಸು ಇಲ್ಲ, ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದು ಹಬ್ಬ ಮಾಡ್ಕೊತೀನಿ. ತುಂಬ ತೀಟೆ ಆಗೋಗ್ಬಿಟ್ಟಿದ್ದಾನೆ ಅವನು. ಸಾಂಬ್ರಾಣಿ ಕಡ್ಡಿ ಮತ್ತು ಕರ್ಪೂರನೆಲ್ಲ ಹಿಡ್ಕೊಳಕ್ಕೆ ಬರ್ತಾಯಿದ್ದ, ಅದಕ್ಕೋಸ್ಕರನೇ ಅವನ್ನೇ ಹಿಡ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೆ. ಅಲ್ಲಿ ಪೂಜೆ ಮಾಡ್ಕೊಂಡು ಬಂದೆ. ಇಲ್ಲಿ ನನಗೆ ವೀಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು ಅವರು, ಏಕೆಂದರೆ ಇದು ಬರಾಟಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಹಬ್ಬಕ್ಕೆ. ನೈಟು ಮತ್ತು ಬರಾಟಿ ತೀರಿಸ್ತಾರೆ, ಇಲ್ಲಿ ಬೆಂಕಿ ಎಲ್ಲ ಹಾಕಿ ಹಸುನ ಎಗರಿಸಿ ಆ ಥರ ಎಲ್ಲ ಹಬ್ಬ ಮಾಡ್ತೀವಿ. ಅದಕ್ಕೇ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಮಾರ್ನಿಂಗು. ಅದಕ್ಕೆ ಇದು ಎಲ್ಲ ವೀಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು, ಅದಕ್ಕೆ ಅವ್ರನ್ನೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಹಾಗೆ ಇದಕ್ಕೂ ಒಂದು ಆ್ಯಡ್ ಮಾಡಿದೆ. ಆಚೆ ಕಟ್ಟಾಕಿದ್ದಾರೆ ಹಸುಗಳು ಅಂತ ಹೇಳಿದ್ನಲ್ವ, ಆಚೆನೇ ಎಲ್ಲ ಅರಿಶಿನ ಕುಂಕುಮ ಇಡ್ತಾಯಿದ್ರು. ನೋಡಿ, ಅವರು ನಮ್ಮ ಚಿಕ್ಕಮ್ಮ ಮಗ, ಅಣ್ಣ ಅವರು ಅಕ್ಕನ ಮಗಳು ಅವಳು.
ಸೊ ಇಬ್ಬರು ರೆಡಿ ಮಾಡ್ತಾಯಿದ್ರು ಹಸುಗಳಿಗೆ. ಅವ್ರು ನಾವು ಬರಬೇಕು ವೀಡಿಯೋದಲ್ಲಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರನೇ ನಾನು ಝೂಮ್ ಹಾಕಿ ಹಿಡ್ದಿದ್ದೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಾನು. ಅವರೇ ಹೇಳಿದರು ನನಗೆ ವೀಡಿಯೋದಲ್ಲಿ ಬರಬೇಕು ನಾನು ಅಂತ, ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಅಲ್ಲಿ ರೆಡಿ ಮಾಡ್ತಾಯಿದ್ರು, ಇಲ್ಲಿ ಈ ಕಡೆ ಇವರು ರೆಡಿ ಮಾಡ್ಕೊತಾ ಇದ್ರು. ತುಂಬ ಹುಡುಗರು ಇಲ್ಲೇ ಬಂದು ರೆಡಿ ಮಾಡ್ಕೊತಾರೆ ಆ ಭರಾಟಿನ. ನಾನು ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟಿದ್ದೆ. ಅಮ್ಮ ಮಗುಗೆ ಕೊಡ್ತಾಯಿದ್ರು, ಅದನ್ನು ಒಂದು ವಿಡಿಯೋ ಆ್ಯಡ್ ಮಾಡಿಕೊಂಡೆ. ಅಲ್ಲಿರೋರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟಿದ್ದೆ ನಾನು. ನೋಡಿ ಇಲ್ಲಿ ಹಸುಗೆ ಒಳಗಡೆ ಕರ್ಕೊಳೋದಕ್ಕೆ ರೆಡಿ ಮಾಡಿದ್ದು. ನೋಡಿ ಅಮ್ಮ ಫಸ್ಟು ಒಂದು ಹಸು ಕರ್ಕೊಬಂದರು. 6 ಇದೆ ಹಸು. ಅಮ್ಮ ಫಸ್ಟು ಕರ್ಕೊಬಂದರು ಒಂದು ಹಸುನ, ಮತ್ತು ನಾನೊಂದು ಹಿಡ್ಕೊಬರ್ತಾಯಿದ್ದೆ. ಅಮ್ಮ ಅಲ್ಲಿ ಕಟ್ಟಾಕ್ತಾಯಿದ್ರು, ಹಾಗೆಯೇ ಒಂದೊಂದೇ ಅಲ್ಲಿ ಬಿಚ್ಚಿಕೊಡ್ತಾಯಿದ್ರು ಅಣ್ಣ. ಅದಕ್ಕೆ ಒಂದೊಂದೇ ಹಿಡ್ಕೊಬರ್ತಾ ಇದ್ದಿದ್ದು. ಹಾಗೆ ಅಣ್ಣ ಒಂದು ಹಿಡ್ಕೊಬರ್ತಾರೆ ನೋಡಿ, ಅಣ್ಣ ಒಂದು ಹಿಡ್ಕೊಬಂದರು. ಅಣ್ಣ ಹೇಳ್ತಾಯಿದ್ರು ನಾನು ವೀಡಿಯೋದಲ್ಲಿ ಬರಬೇಕು ಅಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರನೇ ಅಣ್ಣನ ವೀಡಿಯೋ ಮಾಡಿದ್ದೀನಿ. ತಮ್ಮನೂ ಒಂದು ಹಿಡ್ಕೊಬಂದ. ಆಮೇಲೆ ಕರುನೂ ಇದ್ದಾವೆ, ಕರು ಆಮೇಲೆ ಹಿಡ್ಕೊಬರ್ತಾಯಿದ್ರು. ಅದನ್ನೆಲ್ಲ ಹಿಡ್ಕೊಬಂದು ಕಟ್ಟಾಕಾದ್ಮೇಲೆ ಅದಕ್ಕೆ ಎಲ್ಲ ಕಡಲೆಕಾಯಿ ಮತ್ತು ಗೆಣಸು ಮತ್ತು ಅವರೆಕಾಯಿ ಎಲ್ಲ ಬೇಯಿಸಿರ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿನ್ಸ್ಕೊಬರ್ತಾಯಿದ್ದೆ ನಾನು. ಆಮೇಲೆ ಎಲ್ಲ ತಿನ್ಸ್ಕೊಬಂದಮೇಲೆ ಪೂಜೆ ಮಾಡೋದು, ಅದಕ್ಕೋಸ್ಕರನೇ ಫಸ್ಟೇ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ಹಸುಗಳಿಗೂ ನಾನೇ ತಿನ್ನಿಸ್ತಾಯಿದ್ದೆ. ಅಕ್ಕನ ಮಗಳು ವೀಡಿಯೋ ಮಾಡ್ತಾಯಿದ್ದಿದ್ದು. ನಾನು ಹಸುಗಳ ಹತ್ರ ಮಾತಾಡ್ತಾ ಇರೋದು ನೋಡಿ ಅವಳು ನಗಿಸ್ತಾ ಇದ್ಲು. ಏನಕ್ಕ ಒಳ್ಳೆ ಮಕ್ಕಳು ಮಾತಾಡ್ತೀಯಾ ಅಂತ ಹೇಳ್ತಾ ಇದ್ಲು. ಸೊ ಆ ಥರ ಮಾತಾಡಿಸ್ಕೊಂಡು ತಿನ್ನಿಸ್ತಾ ಇದ್ದೆ ನಾನು ಹಸುಗಳಿಗೆ. ಒಂದು ಕರುನೂ ಇದೆ, ಅದು ಒಂದು ಮಂತ್ ಆಯ್ತು ಅಷ್ಟೇ ಅದು ಕರು ಹಾಕಿ. ಎಲ್ಲ ತಿನ್ಸ್ಕೊಂಡಾದ್ಮೇಲೆ ಹಾಗೆ ಪೂಜೆ ಮಾಡ್ಕೊತಾ ಇದ್ದೆ ನಾನು. ಫಸ್ಟು ಅವರೆಕಾಯಿ ಕಡಲೆಕಾಯಿ ಎಲ್ಲ ತಿನ್ಸಾದ್ಮೇಲೆ ಪೂಜೆ ಮಾಡ್ಕೊಳೋದು, ಅದಕ್ಕೋಸ್ಕರನೇ ಅದೆಲ್ಲ ತಿನ್ಸಾದ್ಮೇಲೆ ಪೂಜೆ ಮಾಡ್ಕೊತಾ ಇದ್ದೆ. ಪೂಜೆ ಆದಮೇಲೆ ಅಮ್ಮ ಎಳ್ಳು ಬೆಲ್ಲ ತಿನ್ನಿಸ್ತಾಯಿತ್ತು ಸ್ವಲ್ಪನೇ. ಅದಕ್ಕೂ ಎಲ್ಲನೂ ಎಳ್ಳು ಬೆಲ್ಲ ತಿನ್ನಿಸ್ಬೇಕು ಹಸುಗಳಿಗೂ, ಅದಕ್ಕೋಸ್ಕರನೇ ಎಳ್ಳು ಬೆಲ್ಲ ತಿನ್ನಿಸ್ತಾ ಇದ್ದೆ ನಾನು. ಅಲ್ಲಿ ಅಕ್ಕನ ಮಗ ಅವನು ಏನಕ್ಕ ಮಾಡ್ತಾಯಿದ್ಯಾ ಅಂತಂದ್ಬಿಟ್ಟು ಸಾಂಬ್ರಾಣಿ ಕಡ್ಡಿ ಇಟ್ಕೊಂಡು ಅವನೂ ತಿರ್ಸ್ತಾ ಇದ್ದಾನೆ, ಅಲ್ಲಿ ನೀವು ಗಮನಿಸ್ಬೋದು. ಸೊ ಅಮ್ಮ ಎಳ್ಳು ಬೆಲ್ಲ ತಿನ್ನಿಸ್ಕೊಬರ್ತಾಯಿದ್ರು. ಹಸ್ಬೆಂಡು ಬಂದಿದ್ದರು ಹಬ್ಬಕ್ಕೆ, ಹಬ್ಬದ ದಿವಸನೇ ಬಂದಿದ್ದು ಅವರೂ. ಯಾಕಂದರೆ ಹಬ್ಬ ನೋಡಬೇಕು ಅಂತ ಅವ್ರಿಗೂ ತುಂಬ ಆಸೆ ಆಗೋಗ್ಬಿಟ್ಟಿತ್ತು. ಯಾಕಂದರೆ ವೀಡಿಯೋಗಳು ನಾನು ತುಂಬ ತೋರಿಸ್ತಾ ಇದ್ದೆ, ನಮ್ಮ ಊರಲ್ಲಿ ಈ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಅವರು ಹಬ್ಬಕ್ಕೆ ಬಂದಿದ್ದರು. ನೋಡಿ ಇದೇ ಭರಾಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದು. ಸೊ ವೀಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು, ಅದಕ್ಕೆ ಅವ್ರಿಗೂ ವೀಡಿಯೋ ಮಾಡ್ತಾಯಿದ್ದೆ, ನನಗೂ ವೀಡಿಯೋ ಮಾಡ್ಕೊತಾ ಇದ್ದೆ ನಾನು. ಪೆಟ್ರೋಲ್ ಅದೆಲ್ಲ ಹಾಕಿದ್ದು. ಸೊ ಅದು ಮುಗಿಸ್ಕೊಂಡು ನಾನು ಟೌನ್ಗೆ ಸ್ವಲ್ಪ ಹೋಗಬೇಕಾಗಿತ್ತು, ಅದಕ್ಕೋಸ್ಕರನೇ ನಾನು ಟೌನ್ಗೆ ಬಂದೆ. ಟೌನ್ಗೆ ಯಾಕೆ ಬಂದಿದ್ದು ಅಂದರೆ ನಾನು ಸ್ಲಿಪ್ಪರ್ ಹಾಕ್ಕೊಂಡೋಗಿದ್ದೆ. ಬರ್ಡೇಗೆ ವೀಡಿಯೋ ಹಾಕಿದ್ದೀನಲ್ವಾ, ಆ ಬರ್ಡೇ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಸೊ ತುಂಬಾ ಚೆನ್ನಾಗಿದೆ ಬರ್ಡೇ ಸೆಲೆಬ್ರೇಷನ್ನು, ಹಾಗೆ ಬರ್ಡೇ ಎಲ್ಲ ತುಂಬಾ ಚೆನ್ನಾಗಾಯಿತು. ಅದನ್ನು ಒಂದು ವೀಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ಸೊ ತುಂಬಾ ಚೆನ್ನಾಗಿದೆ. ಹಾಗೆ ಸ್ಲಿಪ್ಪರ್ ತೊಗೊಂಡು ಮೋನಿಷ್ಗೆ ಒಂದು ಸ್ವಲ್ಪ ಬಟ್ಟೆ ತೊಗೊಳೋಣ ಅಂದ್ಬಿಟ್ಟು ಬಟ್ಟೆ ಶಾಪ್ಗೆ ಹೋದ್ವಿ. ಬಟ್ಟೆನೂ ತುಂಬಾ ಚೆನ್ನಾಗಿದ್ವು, ಆದರೆ ಅವನಿಗೆ ಸೆಟ್ ಆಗಿಲ್ಲ, ಯಾವುದೂ ಸೆಟ್ ಆಗಿಲ್ಲ. ತುಂಬ ಓಡಾಡಿ ಒಂದು 2 ಡ್ರೆಸ್ಸು ಸಿಕ್ತು ಅಷ್ಟೇ. 2 ಡ್ರೆಸ್ಸೇ ತೊಗೊಂಡು ಮತ್ತೆ ಬಂದ್ವಿ. ಮತ್ತೆ ಬಂದಮೇಲೆ ಬೇಕ್ರಿಗೆ ಹೋಗೋಣ ಅಂದ್ಬಿಟ್ಟು ಬೇಕ್ರಿಗೆ ಹೋಗಿ ವೆಜ್ ಪಪ್ಸ್ ತೊಗೊಂಡೆ ನಾನು. ವೆಜ್ ಪಪ್ಸ್ ತೊಗೊಂಡು ಮನೇಲಿ ಬರಬೇಕಾದ್ರೆ ಹಸ್ಬೆಂಡ್ ಏನೂ ತೊಗೊಬಂದಿರಲಿಲ್ಲ, ಅದಕ್ಕೆ ಈಗ ತೊಗೊಂಡೋಗೋಣ ಅಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರನೇ ತೊಗೊಳೋಣ ಅಂದ್ಬಿಟ್ಟು ತೊಗೊತಾ ಇದ್ದೆ. ಅಕ್ಕನ ಮಕ್ಕಳಿದ್ರು, ಅದಕ್ಕೋಸ್ಕರನೇ ಅಕ್ಕನ ಮಕ್ಕಳಿಗೆ ಅಂದ್ಬಿಟ್ಟು ತೊಗೊಂಡು ನಾನು ಮನೆಗೆ ಬಂದೆ. ಮನೆಗೆ ಬರ್ತಾನೆ ಟೆಂಪಲ್ಗೆ ಹೋಗಬೇಕಾಗಿತ್ತು ಸಂಜೆ, ಅದಕ್ಕೋಸ್ಕರನೇ ಟೆಂಪಲ್ಗೆ ಬಂದೆ ನಾನು. ಊರ ಮುಂದೆನೇ ಇರೋದು ಇದು, ಊರ ಮುಂದೆನೇ ಸಂಕ್ರಾಂತಿ ಹಬ್ಬಕ್ಕೆ ಅಂತಲೇ ಇಲ್ಲಿ ಪೂಜೆ ಮಾಡಿಸೋದು. ಇಲ್ಲಿ ಒಂದು ಸೈಡ್ ಇದೆ, ಈ ಸೈಡು ಕಾಟುಂಬ್ರಾಯ ಅಂತ ಇದೆ, ಅದಕ್ಕೋಸ್ಕರನೇ ಕಾಟುಂಬ್ರಾಯ ಅನ್ನೋದಕ್ಕೆ ಪೂಜೆ ಮಾಡ್ತಾಯಿದ್ರು. ನೋಡಿ ಇದೇ ಕಾಟುಂಬ್ರಾಯ ಅಂತ ಹೆಸರು ಕರೆಯೋದು. ನನಗೆ ಬೇರೆ ಹೆಸರು ಗೊತ್ತಿಲ್ಲ, ಅದೇ ಹೆಸರೇ ಕರೆಯೋದು, ಅದಕ್ಕೆ ನಾನು ಅದೇ ಹೆಸರೇ ಹೇಳ್ತಾ ಇದ್ದೀನಿ. ಅದು ಆಪೋಸಿಟ್ ಇರೋದು ಬಸವಣ್ಣ ದೇವರಿದೆ ಆಪೋಸಿಟ್ಟು, ಅದಕ್ಕೂ ಪೂಜೆ ಮಾಡ್ಕೊತೀವಿ. ಸಂಕ್ರಾಂತಿ ಟೈಮಲ್ಲೇ ಇದಕ್ಕೂ ಹಬ್ಬದಲ್ಲೇ ಜಾಸ್ತಿ ಪೂಜೆ ಮಾಡೋದು. ಎಲ್ಲರೂ ಅಷ್ಟೇ ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ. ನೋಡ್ಬೋದು ನೀವು ಎಷ್ಟು ಪೂಜೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹಬ್ಬದ ಟೈಮಲ್ಲಿ. ಮತ್ತು ಸಂಜೆ ಮಾತ್ರನೇ ಪೂಜೆ ಮಾಡೋದು, ಮಾರ್ನಿಂಗೆಲ್ಲ ಅಷ್ಟಾಗಿ ಪೂಜೆ ಮಾಡಲ್ಲ ಇಲ್ಲಿ. ಸಂಜೆ ಹಬ್ಬದ ಟೈಮಲ್ಲಿ ಸಂಜೆ ಪೂಜೆ ಮಾಡ್ತಾಯಿದ್ರು. ಇವರು ಒಂದೇ ಮನೆಯವರೇನೆ, ಇವರು ಅಪ್ಪ ಮಾಡ್ತಾಯಿದ್ದಿದ್ದು. ಅಲ್ಲಿ ಆ ಕಡೆ ಆ ಸೈಡು ಮಗ ಮಾಡ್ತಾಯಿದ್ರು. ನೀವು ನೋಡ್ಬೋದು ಮೇಲೆ ಶಿವನ ಫೋಟೋ ಇದೆ, ಕೆಳಗಡೆ ಬಸವಣ್ಣ ಇದೆ. ಸೊ ಎಲ್ಲೇ ಹೋದ್ರೂ ಶಿವನ ಮುಂದೆ ಬಸವಣ್ಣ ಇದ್ದೇ ಇರಬೇಕಲ್ವಾ, ಅದೇ ಥರನೇ ಇಲ್ಲಿ ಅಷ್ಟೇ ಇತ್ತು. ಸೊ ಇದು ಮುಗಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಊಟ ಎಲ್ಲ ಮಾಡಿಕೊಂಡು
ಮತ್ತೆ ಊರ ಮುಂದೆ ದೇವಸ್ಥಾನ ಹತ್ರ ಬಂದೆ ಅಲ್ಲಿನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಬೆಂಕಿ ಹಾಕ್ತಾರೆ ಅಂತ ಹೇಳಿದ್ನಲ್ವ, ಅದಿನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಸರಿ ಅಂತಂದ್ಬಿಟ್ಟು ನಾನು ಒಂದು ಮನೇಲಿ ಕೂತ್ಕೊಂಡೆ. ಅದು ಪರಿಚಯ ಇರೋದೇ ಮನೆ, ಮುಸ್ಲಿಮ್ಸ್ ಅವ್ರ ಮನೆ. ಅಲ್ಲಿ ಬಂದರೆ ನೋಡಿ ಬೆಕ್ಕು ಹಿಡ್ಕೊಂಡು ಆಟ ಆಡ್ತಾಯಿದ್ದ, ಅದನ್ನು ಕತ್ತೆ ಹಿಡ್ಕೊಬಿಡ್ತಾಯಿದ್ದ ಅವನು ಪಾಪ. ಅದೇನೂ ಮಾಡ್ತಾ ಇರಲಿಲ್ಲ, ಪರಿಸ್ಥಿತಿ ಅಂತ ಹೇಳ್ತಾಯಿದ್ರು, ಬಟ್ ನನ್ನ ಮಗನಿಗೇನೂ ಮಾಡಲಿಲ್ಲ. ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬಂದ್ವಿ ಊರ ಮುಂದೆ. ಬಂದರೆ ನೋಡಿ ಇನ್ನೂ ಈಗ ಸ್ಟಾರ್ಟ್ ಮಾಡ್ತಾಯಿದ್ರು. ಅಲ್ಲಿ ಪೂಜೆ ಮಾಡ್ತಾಯಿದ್ರು ಅಂತ ಹೇಳಿಲ್ವಾ, ಅವರೇ ಅಲ್ಲಿ ಪೂಜೆ ಮಾಡಿ ಎಲ್ಲ ಆದಮೇಲೆ ಇಲ್ಲಿ ಬಂದು ಬೆಂಕಿ ಹಾಕೋದು. ಆ ಮನೆಯವರೇ ಬಂದು ಬೆಂಕಿ ಹಾಕೋದು. ನೋಡಿ ಅಲ್ಲಿ ಮಂಗಳಾರತಿ ಮಾಡಿ ಅದಕ್ಕೂ ಮತ್ತು ಬೆಂಕಿ ಹಾಕ್ತಾರೆ. ಬೆಂಕಿ ಹಾಕ್ತಾನೆ ಅಲ್ಲಿ ಉದ್ದೂಕ ಇಟ್ಕೊಂಡಿದ್ದಾರೆ ನೋಡಿ, ಅದಕ್ಕೆ ಪಂಜು ಅಂತಾರೆ. ಸೊ ನಿಮ್ಮ ಸೈಡ್ ಯಾವ ಥರ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ನಮ್ಮ ಸೈಡು ಪಂಜು ಅಂತಾರೆ. ಸೊ ಪಂಜೆಲ್ಲ ಬಂದಿದ್ರು. ಬೆಂಕಿ ಹಾಕಿದ್ಮೇಲೆ ಅದ್ರ ಮೇಲೆ ಹಸುನ ಎಗರಿಸ್ತಾರೆ. ನೋಡ್ಬೋದು ನೀವು, ಹಸು ಬರುತ್ತೆ, ಹಿಂದೆ ಇದೆ. ಸೊ ಇಲ್ಲೆಲ್ಲ ಟಮಟೆ ಸೌಂಡ್ ಇದೆ, ನಾನು ಅದೆಲ್ಲ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೀವು ನೋಡ್ಬೋದು ಅಲ್ಲಿ ಪಂಜಿದೆ ಅಲ್ವಾ, ಆ ಥರ ನಾವು ಚಿಕ್ಕ ಹುಡುಗರಿದ್ದಾಗ ನಾವು ಕಟ್ತಾಯಿದ್ವಿ, ಅಮ್ಮ ಕಟ್ಕೊಡ್ತಾಯಿದ್ರು. ಸೊ ಅಮ್ಮ ಮತ್ತು ಅಣ್ಣಂದಿರು ಕಟ್ಕೊಡ್ತಾಯಿದ್ರು. ಆಗಿನ ಮೆಮೊರಿ ತುಂಬಾ ಚೆನ್ನಾಗಿದೆ, ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಮೆಮೊರಿ ಎಲ್ಲ. ನೋಡಿ ನೀವು ನೋಡ್ಬೋದು, ಈಗ ಹಸು ಕರ್ಕೊಬರ್ತಾಯಿದ್ದಾರೆ ನೋಡಿ, ಹಸುನ ಎಗರಿಸ್ಕೊಬರ್ತಾಯಿದ್ದಾರೆ ನೋಡಿ. ಈ ಥರ ಬಲೂನೆಲ್ಲ ರೆಡಿ ಮಾಡಿಕೊಂಡು ಹಸು ಕಟ್ಕೊಂಡು ಎಗರಿಸ್ಕೊಬರ್ತಾರೆ. ನಾನು ತುಂಬ ಆ್ಯಡ್ ಮಾಡಿಲ್ಲ, ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ನಿಮ್ಮ ಸೈಡು ಯಾವ ಥರ ಹಬ್ಬ ಮಾಡ್ತಾರೆ ಏನು ಅಂತ ಕಮೆಂಟ್ ಮಾಡಿ, ಯಾಕಂದರೆ ಒಂದೊಂದು ಸೈಡು ಒಂದೊಂದು ಥರ ಹಬ್ಬ ಮಾಡ್ತಾರಲ್ಲ, ಅದಕ್ಕೋಸ್ಕರನೇ ಅಷ್ಟೇ. ನೋಡಿ ಪಂಜಿ ಈಗ ಹಚ್ಚಿಸ್ಕೊಂಡು ಹೋಗ್ತಾಯಿದ್ದಾರೆ. ಇಲ್ಲಿ ಹಚ್ಚಿಸ್ಕೊಂಡು ಹೋದರೆ ತುಂಬ ದೂರ ಹೋಗ್ತಾರೆ, ಎಷ್ಟು ದೂರ ಉರಿಯುತ್ತೋ ಅಷ್ಟು ದೂರನೂ ಹೋಗ್ತಾರೆ. ಅವ್ರು ಬರೋವರೆಗೂ ಇಲ್ಲಿ ಬೆಂಕಿ ಹಾಕಲ್ಲ, ಅಲ್ಲಿಂದ ಆರಿಸ್ಕೊಂಡು ಬರ್ತಾರಲ್ವ, ಸೊ ಅದರಿಂದನೇ ಸ್ವಲ್ಪ ಇರುತ್ತೆ ಅಲ್ವ, ಆ ಬೆಂಕಿಯಲ್ಲೇ ಇದನ್ನು ಹಚ್ಕೊಳೋದು ಮತ್ತು ಇಲ್ಲಿ ಬೆಂಕಿ ಹಾಕೋದು. ಇಲ್ಲಿ ತುಂಬ ಜನ ಊರ ಜನ ಸೇರಿದ್ದಾರೆ ನೋಡಿ, ಇಲ್ಲೆಲ್ಲ ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು, ಇದಕ್ಕೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿರ್ತಾರೆ. ನೋಡ್ಬೋದು ಒಬ್ಬರು ಪಂಜ್ ಎತ್ಕೊಬಂದ್ರಲ್ವ, ಅದರಿಂದನೇ ಮತ್ತೆ ಇದಕ್ಕೆ ಬೆಂಕಿ ಹಾಕೋದು. ಪದೇ ಪದೇ ಎಲ್ಲೂ ಹಚ್ಚಲ್ಲ, ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಸ್ಟಾರ್ಟ್ ಮಾಡ್ತಾನೆ ಅದರಿಂದನೇ ಇದನ್ನು ಹಚ್ಕೊತಾರೆ. ನೀವು ಗಮನಿಸ್ತಾ ಇರ್ಬೋದು. ಸೊ ಅಲ್ಲಿಂದನೇ ಇಲ್ಲಿ ಸ್ಟಾರ್ಟ್ ಮಾಡೋದು ನೋಡಿ. ಅಲ್ಲಿ ಸ್ವಲ್ಪ ಇರೋದಕ್ಕೇ ಅವರು ಎಗರ್ತಾ ಇದ್ದಾರೆ ನೋಡಿ, ಸ್ವಲ್ಪ ಸ್ವಲ್ಪ ಇರೋದಕ್ಕೇನೆ. ಆಮೇಲೆ ತುಂಬ ಹೋಗ್ತಾ ಹೋಗ್ತಾ ತುಂಬ ಹಾಕ್ತಾರೆ, ನೀವು ಗಮನಿಸ್ಬೋದು. ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಆಗ್ತಾ ಇದೆ ನೋಡಿ. ಮತ್ತೆ ಮತ್ತೆ ತುಂಬ ತುಂಬ ಎತ್ಕೊಂಬಂದು ಹಾಕ್ತಾಯಿರ್ತಾರೆ. ಅದು ಕಮ್ಮಿ ಇದರಲ್ಲೇ ಎಗರ್ತಾ ಇದ್ರು ನೋಡಿ. ನೋಡಿ ಹುಲ್ಲು ಹಾಕ್ತಾನೆ ಅದ್ರ ಮೇಲೆ ನಡ್ಕೊಂಡು ಹೋದ್ರಲ್ಲ ಅವರೇ ನಮ್ಮ ಅಣ್ಣ. ಸೊ ಅವ್ರಿಗೆ ಬೆನ್ನೋವು ತುಂಬ ಇತ್ತು, ಅದಕ್ಕೆ ಕಮ್ಮಿ ಇದರಲ್ಲೇ ಎಗರ್ಬಿಟ್ರು. ಇಲ್ಲ ಅಂದಿದ್ರೆ ತುಂಬ ಎಗರ್ತಾಯಿದ್ರು ಈ ಬೆಂಕಿ ಮೇಲೆ. ಅವರು ಎಗರಲಿಲ್ಲ ನಮ್ಮಣ್ಣ, ಸ್ಟಾರ್ಟಿಂಗ್ ಸ್ವಲ್ಪ ಎಗರಿದ್ರು ಅಷ್ಟೇ. ನೋಡಿ ತುಂಬ ಹೋಗ್ತಾ ಹೋಗ್ತಾ ತುಂಬ ಬೆಂಕಿ ಬರುತ್ತೆ ಮೇಲೆವರೆಗೂ, ಎಷ್ಟು ಮೇಲೆವರೆಗೂ ಬರುತ್ತೆ ಅಂದರೆ ನೀವು ನೋಡ್ಬೋದು ವೀಡಿಯೋದಲ್ಲಿ. ನಾನು ವೀಡಿಯೋನು ತುಂಬ ಆ್ಯಡ್ ಮಾಡಿಲ್ಲ, ಯಾಕಂದರೆ ನಿಮಗೂ ಬೋರ್ ಅನ್ನಿಸ್ಬಾರ್ದು ಅಂತಲೇ ನಾನು ತುಂಬ ವೀಡಿಯೋ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ. ನೋಡಿ ಆ ಬೆಂಕಿಯಲ್ಲೇ ಎಗರ್ತಾ ಇದ್ದಾರೆ ನೋಡಿ. ಇದಕ್ಕೆ ಅಂದ್ಬಿಟ್ಟೆ ಒಂದು ಟ್ಯಾಕ್ಟ್ರಿ ಲೋಡ್ ತೊಗೊಬರ್ತಾರೆ ಬೆಂಕಿ ಹಾಕೋದಕ್ಕೆ ಅಂತಂದ್ಬಿಟ್ಟೆ, ಒಂದು ಟ್ಯಾಕ್ಟ್ರಿ ಲೋಡ್ ತೊಗೊಬರ್ತಾರೆ ಹಬ್ಬಕ್ಕೆ ಅಂತಂದ್ಬಿಟ್ಟು. ನೋಡ್ಬೋದು ನೀವು ಎಷ್ಟು ಅಗಲ ಆಗ್ತಾಯಿದ್ದಾರೆ, ಎಷ್ಟು ಉದ್ದ ಹೋಗ್ತಾ ಇದೆ, ಎಷ್ಟು ಮೇಲಕ್ಕೆ ಹೋಗಿ ಉರಿತಾ ಇದೆ ಅಂತಂದ್ಬಿಟ್ಟು ನೋಡ್ಬೋದು ನೀವು. ನೋಡಿ ನೀವು ಇವಾಗ ನೋಡ್ಬೋದು ಬರಾಟಿ ತೀರಿಸ್ತಾ ಇದ್ದಾರೆ. ಅಲ್ಲಿ ಬರಾಟಿ ಎಲ್ಲ ಕಟ್ತಾಯಿದ್ರು ಅಂತ ಹೇಳಿಲ್ವಾ, ಸೊ ಇದಕ್ಕೇ ನೋಡಿ ಕಟ್ಕೊಬಂದು ಈ ಥರ ಬರಾಟಿ ಆಡ್ತಾರೆ. ನಿಮ್ಮ ಸೈಡ್ ಯಾವ ಥರ ಇದೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ, ನಮ್ಮ ಸೈಡ್ ಮಾತ್ರ ಇದೇ ಥರನೇ ಮಾಡೋದು. ನಿಮ್ಮ ಸೈಡ್ ಯಾವ ಥರ ಮಾಡ್ತೀರಾ ಏನು ಅಂತಂದ್ಬಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ತೀರಾ ಅಂತಂದ್ಬಿಟ್ಟು. ನೋಡಿ ಟ್ರಾಫಿಕ್ ನೋಡ್ಬೋದು, ತುಂಬಾ ಟ್ರಾಫಿಕ್ ಹೋಗಿತ್ತು. ನೀವು ನೋಡ್ತಾ ಇದ್ದೀರಲ್ವಾ ಎಷ್ಟು ಬೈಕು ಎಷ್ಟು ವೆಹಿಕಲ್ ಇದ್ದಾವೆ ಅಂತಂದ್ಬಿಟ್ಟು. ನೋಡಿ
ಇಲ್ಲಿಂದ ಅಲ್ಲಿವರೆಗೂ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಸೊ ಅದಾದಮೇಲೆ ಹಾಡಿಸ್ತಾಯಿದ್ರು ಮತ್ತು ಹಾಡಿಸ್ತಾ ಒಂದು ಬಟ್ಟೆ ಎಗರ್ಬಿಡ್ತು. ಅದು ಪಾಲಿಸ್ಟರ್ ಏನೋ ಕಟ್ಟಿದ್ರೇನೋ ಗೊತ್ತಿಲ್ಲ, ಬಟ್ ನನ್ನ ಸ್ಯಾರಿ ಮೇಲೇ ಬಿತ್ತು. ಬಟ್ ಮುಖದ ಮೇಲೆ ಬಿದ್ದಿದ್ರೆ ಅಷ್ಟೇ ನನ್ನ ಗತಿ, ಬಟ್ ಸ್ಯಾರಿ ಮೇಲೆ ಬಿತ್ತು. ಹಾಗೆಯೇ ಹಿಂದೆ ನನ್ನನ್ನು ತಳ್ಳಿಬಿಟ್ರು ನನ್ನ ಪಕ್ಕ ಇರೋರು. ಅವ್ರದ್ದು ಸ್ಯಾರಿ ಸ್ವಲ್ಪ ಸುಟ್ಟೋಯ್ತು, ನಂದು ಸ್ವಲ್ಪ ಸ್ಯಾರಿ ಸುಟ್ಟೋಯ್ತು. ಏನು ಮಾಡೋದು, ಹಬ್ಬದ ಟೈಮಲ್ಲಿ ಏನು ಮಾಡೋಕ್ಕೂ ಆಗೋಲ್ಲ, ಯಾರನ್ನ ಏನು ಅನ್ನೋಕ್ಕೂ ಆಗೋಲ್ಲ. ನೋಡಿ ಈ ಥರ ಹಾಡ್ತಾಯಿದ್ರು. ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ. ನೋಡಿ ಅಲ್ಲಿ ಆಡ್ತಾ ಇದ್ದಾನೆ ಅಲ್ವಾ, ಅವನು ನನ್ನ ತಮ್ಮ. ಈ ಕಡೆ ಟುವಾಲ್ ಕಟ್ಕೊಂಡಿರೋರು ಅತ್ತೆ ಮಗ. ಸೊ ಇಬ್ಬರು ಆಡ್ತಾಯಿದ್ರು. ಇಬ್ಬರು ನನಗೆ ವೀಡಿಯೋ ಮಾಡಿ ಅಂತ ಹೇಳಿದರು, ಅದಕ್ಕೋಸ್ಕರನೇ ಫುಲ್ಲು ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ. ತುಂಬ ಲೆಂತಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾನೆ. ಇವನು ಫಸ್ಟೇ ಪ್ರಾಕ್ಟೀಸ್ ಮಾಡಿದ್ದ, ನಮ್ಮ ಮನೆ ಹತ್ರ ಹೇಳ್ತಾ ಇದ್ದ ನಾನು ಇದೇ ಥರನೇ ಆಡ್ತೀನಿ ಅಂತಂದ್ಬಿಟ್ಟು ಅದೇ ಥರನೇ ಆಡ್ತಾಯಿದ್ದ. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊ ಬಂದಿದ್ದರು. ಸೊ ನೋಡಿ ನಾನು ಹೇಳಿದ್ನಲ್ವ ಬಟ್ಟೆ ಹೇಗಿರ್ತು ಅಂತಂದ್ಬಿಟ್ಟು, ನೋಡಿ ಇಲ್ಲೇ ಅದು ಬಟ್ಟೆ ಪಾಲಿಸ್ಟರ್ ಎಗರ್ಬಿಡ್ತು. ಬಟ್ ದೇವ್ರ ದಯೆ ಏನೂ ಆಗಿಲ್ಲ, ಸ್ವಲ್ಪ ಬಟ್ಟೆ ಸುಟ್ಟೋಯ್ತು ಅಷ್ಟೇ, ಇನ್ನೇನು ನನಗೇನು ಆಗಿಲ್ಲ, ಪರವಾಗಿಲ್ಲ. ಸೊ ಇವನು ಆಡ್ತಾಯಿದ್ದ ನೋಡಿ, ಭರಾಟೆ ತೀರಿಸ್ತಾನೆ ಅದು ಉಲ್ಟೆ ಹೋಯಿತು. ತುಂಬಾ ನಗು ಬರ್ತಾಯಿತ್ತು. ಆ ವಿಡಿಯೋ ಅವನಿಗೆ ತೋರಿಸಿ ನಗ್ತಾಯಿದ್ದೆ ನಾನು. ನೋಡಿ ಇದು ಆಡಬೇಕಾದ್ರೆ ತುಂಬ ಜನ ಮುಖ ಎಲ್ಲ ಸುಟ್ಟಾಕೊತಾರೆ, ಎಲ್ಲ ಇದು ಮಾಡ್ತಾರೆ. ಬಟ್ ಈ ಇಯರು ಯಾರಿಗೂ ಏನೂ ಆಗಿಲ್ಲ. ಸೊ ಎಲ್ಲ ಸೇಫ್ಟಿಯಾಗೇ ಹಾಡಿಕೊಂಡು ಎಲ್ಲ ಮುಗಿಸಿದ್ರು. ಇದೆಲ್ಲ ಭರಾಟೆ ಎಲ್ಲ ಆದಮೇಲೆ ಇಲ್ಲಿ ಹಸುಗೆ ಅಂತಂದ್ಬಿಟ್ಟು ಸ್ವಲ್ಪ ಅನ್ನ ಕೊಡ್ತಾರೆ, ಅದನ್ನು ತೊಗೊಂಡು ಹಸು ಕೊಡೋದು ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಏಕೆಂದರೆ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರನೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.